ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಮತ್ತು ವಿಶೇಷವಾಗಿ ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ಜೀವಿತರ ಸಂಖ್ಯೆಯಲ್ಲಿ, ಜೀವಿತರ ಪಟ್ಟಿಯಲ್ಲಿ ನೀವು ನಮ್ಮನ್ನು ನೆನೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಈ ಉದಯ ಕಾಲದಲ್ಲಿ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿವಸ ಮೇ 6 ಭಕ್ತರಾಗಿರ್ತಕ್ಕಂಥ ಮಿಷನರಿಗಳಾಗಿರ್ತಕ್ಕಂಥ ಸೊಲೊಮನ್ ದುರೈ ಸ್ವಾಮಿ ಎನ್ನುವಂಥವ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಸತ್ಯವೇದದ ಒಂದು ಭಾಗ 2 ಸಮುವೇಲ 15ನೇ ಅಧ್ಯಾಯ ಅಲ್ಲಿ ನಾವು ಕೆಲವು ವಚನಗಳನ್ನು ಕೂಡ ನಾವು ನೋಡೋಣ. 15ನೇ ಅಧ್ಯಾಯದಲ್ಲಿ 2 ಸಮುವೇಲ 15ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಅಲ್ಲಿ ಏನಂತಂದ್ರೆ 15ನೇ ಅಧ್ಯಾಯದಲ್ಲಿ ಅಬ್ಷಾಲೋಮನು ತಂದೆಗೆ ವಿರೋಧವಾಗಿ ಎದ್ದು ರಾಜ್ಯವನ್ನು ಕಿತ್ತುಕೊಂಡದ್ದು ಎಂಬುದಾಗಿ ನಾವಿದರಲ್ಲಿ ನಾವು ನೋಡ್ತೇವೆ. ದಾವೀದನು ತನ್ನ ಮಗನಿಂದ ಓಡಿ ಹೋಗುತ್ತಾನೆ ಎಂಬುದಾಗಿ ಅಲ್ಲಿ ಪಿಕ್ಚರ್ ಅಲ್ಲೂ ಕೂಡ ನಾವು ನೋಡ್ತೇವೆ. ದಾವೀದನು ತನ್ನ ಮಗನಿಂದ ಓಡಿ ಹೋಗುತ್ತಾನೆ ಎನ್ನುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಓಕೆ, ನಾವು ಸ್ವಲ್ಪ ಮಟ್ಟಿಗೆ ಈಗ ಅಬ್ಷಾಲೋಮನ ಬಗ್ಗೆ ನಾವು ಒಂಚೂರು ನಾವು ನೋಡೋಣ. ಈ ಅಬ್ಷಾಲೋಮನು ದಾವೀದನ ಮಗ. ಈ ಅಬ್ಷಾಲೋಮನು ಬಹಳ ಸೌಂದರ್ಯವಾಗಿರ್ತಕ್ಕಂಥ ವ್ಯಕ್ತಿ, ಸುಂದರವಾಗಿರ್ತಕ್ಕಂಥ ವ್ಯಕ್ತಿ. ನಾವು ಅದೇ 2ನೇ ಸಮುವೇಲ ಅಲ್ಲೇ ಪಕ್ಕದಲ್ಲಿ 15ನೇ ಅಧ್ಯಾಯ 14ನೇ ವಚನ, 14ನೇ ಅಧ್ಯಾಯ 25ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. 2 ಸಮುವೇಲ 14:25 ಅಲ್ಲಿಗೆ ಬರೆಯಲ್ಪಟ್ಟಿದೆ, ಸೌಂದರ್ಯದಲ್ಲಿ ಅಬ್ಷಾಲೋಮನಂತೆ ಹೆಸರುಗೊಂಡ ಪುರುಷನು ಇಸ್ರಾಯೇಲರಲ್ಲಿ ಒಬ್ಬನೂ ಇರಲಿಲ್ಲ ಎಂಬುದಾಗಿ. ಅಂದ್ರೆ ಸೌಂದರ್ಯದಲ್ಲಿ ಅಷ್ಟು ಬಹಳ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ. ಸಹಜವಾಗಿ ಸೌಂದರ್ಯ ಅನ್ನುವಂಥದ್ದು ನಾವು ನೋಡ್ತೇವೆ ಸ್ತ್ರೀಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದು ಸೌಂದರ್ಯ ಅನ್ನುವಂಥದ್ದು. ಆದ್ರೆ ಈ ಸೌಂದರ್ಯ ಅಂದ್ರೆ ಅಷ್ಟು ನೋಡುವಷ್ಟು ಅಷ್ಟು ಲಕ್ಷಣವಾಗಿ ಕಾಣುವಂತ ವ್ಯಕ್ತಿ ಯಾರಂತಂದ್ರೆ ಈ ಅಬ್ಷಾಲೋಮನ್ ಇದ್ದನು ಎಂಬುದಾಗಿ ಬೈಬಲ್ ನಮ್ಗೆ ಹೇಳ್ತಾ ಇದೆ. ಸೌಂದರ್ಯದಲ್ಲಿ ಅಬ್ಷಾಲೋಮನಂತೆ ಹೆಸರುಗೊಂಡ ಪುರುಷನು ಇಸ್ರಾಯೇಲರೆಲ್ಲ ಒಬ್ಬನೂ ಇರಲಿಲ್ಲ. ಅವನಲ್ಲಿ ಅಂಗಾಲಿಂದ ನಡುನತ್ತಿಯವರೆಗೂ ಒಂದು ದೋಷವಾದರೂ ಇರಲಿಲ್ಲ. ಅವನು ತಲೆಗೂದಲು ಬಹುಭಾರವಾಗಿರುವುದರಿಂದ ಪ್ರತಿ ವರ್ಷದ ಅಂತ್ಯದಲ್ಲಿ ಬೋಳಿಸಿಕೊಳ್ಳುವನು. ಆಗ ಅವನ ಕೂದಲು ಸರಕಾರಿ ತೂಕದ ಪ್ರಕಾರ 200 ರೂಪಾಯಿ ತೂಕವಾಗುತ್ತಿತ್ತು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಅಂಗಾಲಿಂದ ಮೊದಲುಗೊಂಡು ನಡುನೆತ್ತಿಯವರೆಗೆ ಯಾವ ದೋಷವಾದರೂ ಕೂಡ ಇರಲಿಲ್ಲ. ಅಂದ್ರೆ ಅಷ್ಟು ತುಂಬಾ ಸೌಂದರ್ಯವಾಗಿರ್ತಕ್ಕಂಥ ವ್ಯಕ್ತಿ, ಲಕ್ಷಣವಾಗಿರ್ತಕ್ಕಂಥ ವ್ಯಕ್ತಿ ಯಾರಂತಂತಂದ್ರೆ ಈ ಅಬ್ಷಾಲೋಮ. ಅವನು ಏನಂತಂತಂದ್ರೆ 1 ವರ್ಷಕ್ಕೆ ಬೇಕಾದಷ್ಟು ಅವನು ಕೂದಲುಗಳನ್ನು ಬಿಡ್ತಿದ್ದವು. 1 ವರ್ಷದವರೆಗೆ ಕೂದಲು ಬಿಡ್ತಿದ್ದ. 1 ವರ್ಷ ಆದ್ಮೇಲೆ 1 ವರ್ಷದ ಅಂತ್ಯದಲ್ಲಿ, ಪ್ರತಿ ವರ್ಷದ ಅಂತ್ಯದಲ್ಲಿ ತಲೆ ಬೋಳಿಸಿಕೊಳ್ಳುತ್ತಿದ್ದ. ಬೋಳಿಸಿಕೊಂಡಾಗ ಆಗ ಅವನ ಕೂದಲು ಸರ್ಕಾರಿ ತೂಕದ ಪ್ರಕಾರ 200 ರೂಪಾಯಿ ತೂಕವಾಗ್ತಿತ್ತು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅಬ್ಷಾಲೋಮ, ಈ ಅಬ್ಷಾಲೋಮನು ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡಿದ್ದ ಪಕ್ಕದಲ್ಲಿ, ತುಂಬಾ ಡೇಂಜರಸ್ ವ್ಯಕ್ತಿ. ಆ ವ್ಯಕ್ತಿ ಯಾರಂತಂದ್ರೆ ಅಹಿತೋಫೇಲ ಎಂಬುದಾಗಿ. ಈ ಅಹಿತೋಫೇಲ ಅಂತಂದ್ರೆ ತುಂಬಾ ಡೇಂಜರಸ್ ವ್ಯಕ್ತಿ. ಅವನೇನಾದ್ರೂ ಆಲೋಚನೆ ಮಾಡಿದಾನಂತಂದ್ರೆ ಆ ಆಲೋಚನೆಗಳು ನೆರವೇರ್ತಿದ್ವು ಆಗಿನ ಕಾಲದಲ್ಲಿ. ಸ್ವಲ್ಪ ಮಟ್ಟಿಗೆ ಅವನ ಬಗ್ಗೆ ಒಂಚೂರು ನೋಡ್ಕೊಂಡು ಬರೋಣ. ಈ ಅಹಿತೋಫೇಲನ ಬಗ್ಗೆ ನಾವು ನೋಡ್ಕೊಂಡು ಬರೋಣ. 2 ಸಮುವೇಲ 15:12 ಕೂಡ ಈಗ ಬರೆಯಲ್ಪಟ್ಟಿದೆ. ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ
ದಾವೀದನ ಮಂತ್ರಿಯಾಗಿದ್ದ ಗಿಲೋವಿನ ಅಹಿತೋಫೇಲನೆಂಬುವನನ್ನು ಅವನ ಊರಾದ ಗಿಲೋವಿನಿಂದ ಕರೆ ಕಳುಹಿಸಿದನು. ಜನರು ಅಬ್ಷಲೋಮನನ್ನು ಕೂಡಿಕೊಳ್ಳುತ್ತಾ ಬಂದದರಿಂದ ಒಳಸಂಚು ಬಲವಾಗುತ್ತಾ ಹೋಯಿತು ಎಂಬುದಾಗಿ. ಈ ಅಬ್ಷಲೋಮನು ಏನು ಮಾಡ್ತಾನಂದ್ರೆ ಅಹಿತೋಫೇಲನನ್ನು ತನ್ನ ಹತ್ತಿರಕ್ಕೆ ಕರೆಸಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವನ ಆಲೋಚನೆ ಏನನ್ನ ಮಾಡಿದಾನೆ ಅಂತಂದ್ರೆ ಅದು ಫೇಲ್ಯೂರ್ ಆಗ್ತಿರ್ಲಿಲ್ಲ. ಸುಮಾರು ದಿವಸಗಳವರೆಗೆ ಫೇಲ್ ಆಗ್ತಿರ್ಲಿಲ್ಲ. ಅವನೇನೇ ಪ್ಲಾನ್ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗ್ತಿತ್ತು. ಹಾಗಾಗಿ ಈ ಅಬ್ಷಲೋಮನು ಅವನನ್ನ ಹತ್ತಿರದಲ್ಲಿ ಇಟ್ಕೊಳ್ತಿದ್ದ. ಒಂದು ನಂತರದಲ್ಲಿ ಅದೇ ಅಧ್ಯಾಯ 31ರಲ್ಲಿ ಕೂಡ ನಾವು ನೋಡ್ತೇವೆ, ಅಬ್ಷಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೇಲನು ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು, ಯೆಹೋವನೇ, ಅಹಿತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸಿ ಎಂದು ಪ್ರಾರ್ಥಿಸಿದನು ಎಂಬುದಾಗಿ. ಈ ಅಹಿತೋಫೇಲನು ಅವನ ಸಂಗಡ ಅಂದ್ರೆ ಅಬ್ಷಲೋಮನ ಸಂಗಡ ಇದ್ದಾನಂತಂದ್ರೆ ಏನಾದ್ರೂ ಅಂದ್ರೆ ಮಾಡ್ತಾನೆ ಅಂತ ಹೇಳಿ ದಾವೀದನು ಗೊತ್ತಿತ್ತು. ಅದಕ್ಕಾಗಿ ದಾವೀದನು ಒಂದು ಪ್ರಾರ್ಥನೆ ಮಾಡ್ತಾನೆ ದೇವರ ಹತ್ತಿರದಲ್ಲಿ. ಏನಂತಂದ್ರೆ, ದೇವರೇ, ಯೆಹೋವನೇ, ಅಹಿತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ. ಯಾರು ಅಂತಂದ್ರೆ ದಾವೀದ. ಯಾಕಂದ್ರೆ ಇವನ ಆಲೋಚನೆ ಏನನ್ನು ಮಾಡಿದಾನಂತಂದ್ರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗ್ತಿತ್ತು. ಆ ರೀತಿಯಲ್ಲಿ ಇವನ ಆಲೋಚನೆಗಳಿದ್ವು, ಅಹಿತೋಫೇಲನ ಆಲೋಚನೆಗಳಿದ್ದವು. ಯಾಕಂದ್ರೆ ಅದನ್ನ ನಾ ಮುಂಚಿತವಾಗಿ ಹೇಳಿದ್ರೆ ತುಂಬಾ ಡೇಂಜರಸ್ ವ್ಯಕ್ತಿ ಇವ ಎಂಬುದಾಗಿ. ನಂತರದಲ್ಲೂ ಕೂಡ ನಾವು ನೋಡೋಣ 16ನೇ ಅಧ್ಯಾಯ 20ನೇ ವಚನ. ಅನಂತರ ಅಬ್ಷಲೋಮನು, ನಾವು ಈಗ ಮಾಡತಕ್ಕದ್ದೇನು, ಆಲೋಚನೆ ಹೇಳು ಎಂಬುದಾಗಿ ಅಹಿತೋಫೇಲನನ್ನು ಕೇಳಿದನು. ನೋಡಿ, ಇವನು ಕೇಳ್ತಾ ಇದ್ದಾನ. ಯಾರಂದ್ರೆ ಅಬ್ಷಲೋಮನ ಕೇಳ್ತಾ ಇದ್ದಾನ. ಯಾಕಂದ್ರೆ ದಾವೀದನಿಗೆ ವಿರುದ್ಧವಾಗಿ ದಾವೀದನ ರಾಜ್ಯವನ್ನು ಅಬ್ಷಲೋಮನು ಕಿತ್ಕೊಳ್ಬೇಕೆಂಬುದಾಗಿ ಈಗ ಏನಂದ್ರೆ ದೌರ್ಜನ್ಯವಾಗಿ ಕಿತ್ಕೊಳ್ತಾ ಇದ್ದಾನೆ. ಯಾರು? ಅಬ್ಷಲೋಮ. ಅದು ಸಾಧಾರಣವಾಗಿ ಬರುವಂತದ್ದಲ್ಲ, ರಾಜ್ಯವನ್ನು ಪಡೆಯುವಂಥದ್ದು ಸಾಧಾರಣವಾಗಲ್ಲ, ದೌರ್ಜನ್ಯವಾಗಿ ಕಿತ್ತುಕೊಳ್ತಾ ಇದ್ದಾನೆ. ಅದಕ್ಕಾಗಿ ದೌರ್ಜನ್ಯವಾಗಿ ಕಿತ್ತುಕೊಳ್ಬೇಕಾದ್ರೆ ಇವನು ಅಹಿತೋಫೇಲನ ಆಲೋಚನೆಗಳನ್ನ ಪಡಿತಾ ಇದ್ದಾನ. ಯಾರಂದ್ರೆ ಅಬ್ಷಲೋಮ. ಹೇಳು, ಏನಾದ್ರೂ ಒಂದು ಆಲೋಚನೆಗಳನ್ನು ಹೇಳು, ಹಂಗೆ ನಾವು ಮಾಡ್ಕೊಳ್ಳೋಣ, ಯಾಕಂದ್ರೆ ನನ್ನ ತಂದೆಯಿಂದ ರಾಜ್ಯವನ್ನು ಕಿತ್ತುಕೊಳ್ಬೇಕು ಎಂಬುದಾಗಿ. ಆ ರೀತಿಯಲ್ಲಿ ಅವನ ಏನಂದ್ರೆ ಆಲೋಚನೆಗಳಿದ್ದವು. ನಂತರದಲ್ಲಿ 23ನೇ ವಚನದಲ್ಲಿ, ಅದೇ 16ನೇ ಅಧ್ಯಾಯ 23ನೇ ವಚನದಲ್ಲಿ, ಆ ಕಾಲದಲ್ಲಿ ಅಹಿತೋಫೇಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆ ಇತ್ತು. ದಾವೀದನು ಅಬ್ಷಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ 23ನೇ ವಚನದಲ್ಲಿ. ಆ ಕಾಲದಲ್ಲಿ, ಯಾರ ಕಾಲದಲ್ಲಿ ಅಂದ್ರೆ ದಾವೀದನ ಕಾಲದಲ್ಲಿಯೂ ಮತ್ತು ಅಬ್ಷಲೋಮನ ಕಾಲದಲ್ಲಿಯೂ ಕೂಡ ಅವನ ಆಲೋಚನೆಗಳಿಗೆ ದೈವೋತ್ತರಗಳಿರುವಷ್ಟು ಬೆಲೆ ಇತ್ತು. ಅಂದ್ರೆ ಅವನು ಏನಾದ್ರೂ ಮಾತಾಡಿದ್ದಾನಂತಂದ್ರೆ ಸಾಕ್ಷಾತ್ ದೇವರ ಮನುಷ್ಯನೇ ಮಾತನಾಡಿದ್ದಾನೆ ಎಂಬುದರ ರೀತಿಯಲ್ಲಿ ಅವನಿಗೆ ಬೆಲೆ ಇತ್ತು. ಅವನ ಮಾತುಗಳಿಗೆ, ಅವನ ಆಲೋಚನೆಗಳಿಗೆ ಬೆಲೆ ಇತ್ತು. ದೈವೋತ್ತರಗಳಿಗಿರುವಷ್ಟು ಬೆಲೆ ಇತ್ತು ಅವನ ಮಾತುಗಳಿಗೆ. ಹಾಗಾಗಿ ಅವನನ್ನು ಈ ದಾವೀದನು ಗೌರವಿಸ್ತಾ ಇದ್ದ, ಅಬ್ಷಲೋಮನು ಕೂಡ ಗೌರವಿಸ್ತಿದ್ದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವಜನರೇ. ನಂತರದಲ್ಲಿ ಕೂಡ ನಾವು ನೋಡೋಣ, ಅದೇ 17ನೇ ಅಧ್ಯಾಯ 1ನೇ ವಚನ. ತರುವಾಯ ಅಹಿತೋಫೇಲನು ಅಬ್ಷಲೋಮನಿಗೆ ಅಪ್ಪಣೆಯಾಗಲಿ, ನಾನು 12,000 ಜನರನ್ನು ಕಾರಿಸಿಕೊಂಡು ಈ ರಾತ್ರಿಯೇ ದಾವೀದನನ್ನು ಹಿಂದಟ್ಟುವನು ಎಂಬುದಾಗಿ ಹೇಳಿದ. ಮತ್ತೆ ಇವನು ಹೇಳ್ತಾ ಇದ್ದಾನೆ, ಅಹಿತೋಫೇಲನು ಹೇಳ್ತಾ ಇದ್ದಾನೆ, ನಾನು 12,000 ಜನ ಕರ್ಕೊಂಡು ದಾವೀದನನ್ನು ಹಿಂದಡ್ತೇನೆ ಎಂಬುದಾಗಿ ಹೇಳಿದ. ಕೊನೆಯದಾಗಿ ಒಂದು ವಚನ ಹೇಳ್ತೀನಿ, 17ನೇ ಅಧ್ಯಾಯ 23ನೇ ವಚನ. ಕೊನೆಯದಾಗಿ ದಯವಿಟ್ಟು ಎಲ್ಲರೂ ಕೂಡ ನೋಡ್ಕೊಳ್ಬೇಕು. ಅದೇ 2 ಸಾಮುವೇಲ 17ನೇ ಅಧ್ಯಾಯ 23ನೇ ವಚನ. ಅಹಿತೋಫೇಲನು ತನ್ನ ಆಲೋಚನೆಯು ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡೆ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ನಾವು ನೋಡ್ತೀವಿ. ಯಾವತ್ತು ಕೂಡ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಆ ಆಲೋಚನೆಗಳನ್ನು ನಾವು ಮಾಡಿಕೊಂಡಾಗ ಎಷ್ಟು ದಿವಸ ನಡೀತಾವ? 1 ದಿವಸ ನಡೆಯಬಹುದು, 2 ದಿವಸ ನಡೆಯಬಹುದು, 3 ದಿವಸ ನಡೆಯಬಹುದು, ಅಷ್ಟೇ. ಪ್ರತಿ ದಿವಸ ನಡೆಯಕ್ ಆಗಲ್ಲ. ಹಾಗಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ ನೋಡಿ,
ಅಹಿತೋಫೇಲನು ತನ್ನ ಆಲೋಚನೆ ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡೆ ಹಾಕಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ. ಇದು ಅಹಿತೋಫೇಲನ ಒಂದು ಡೇಂಜರಸ್ ಆಗಿರ್ತಕ್ಕಂಥ ಒಂದು ಕಾರ್ಯಗಳವನಲ್ಲಿದ್ದು. ಹಾಗಾಗಿ ಅಂತಹ ಡೇಂಜರಸ್ ವ್ಯಕ್ತಿ ಏನ್ ಮಾಡಿದ, ಕೊನೆಗೆ ಉರುಳು ಹಾಕಿಕೊಂಡು ಸತ್ತನು ಎಂಬುದನ್ನು ಕೂಡ ನಾವು ನೋಡ್ತೀವಿ. ದೇವ ಜನಾಂಗದವರಿಗೆ, ದೇವ ಜನರಿಗೆ ವಿರುದ್ಧವಾಗಿ ನಡೆದ್ರೆ ದೇವರು ಸುಮ್ಮನೆ ಬಿಡ್ತಾರ? ಖಂಡಿತವ್ರು ಸುಮ್ಮನೆ ಬಿಡಂಗಿಲ್ಲ. ಹಾಗಾಗಿ ಈ ರೀತಿಯಾಗಿ ಏನಂತಂದ್ರೆ ಅಹಿತೋಫೇಲನು ಇದ್ದನೆಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ಈ 15ನೇ ಅಧ್ಯಾಯದಲ್ಲಿ ದಾವೀದನ ಏನ್ ಮಾಡ್ತಾನಂದ್ರೆ ಒಂದು 10 ಜನ ಉಪಪತ್ನಿಯರನ್ನು ತನ್ನ ಮನೆಯಲ್ಲಿ ಬಿಟ್ಟು ಮಿಕ್ಕಿದವರೆಲ್ಲರನ್ನು ಕೂಡ ಅವನೇನ್ ಮಾಡ್ತಾನಂತಂದ್ರೆ ಬೇರೆ 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 ಆ ಪ್ರಾಂತ್ಯಗಳಿಗೆ, ಅರಣ್ಯಗಳಿಗೆ ಓಡಿ ಹೋಗ್ತಾನೆ. ಕಾರಣ ಏನಂದ್ರೆ ಈ ಅಬ್ಷಾಲೋಮನು ಇನ್ನೇನು ಏನಂದ್ರೆ ಅರಸನಾಗ್ತಾನೆ. ಅರಸನಾದ ಮೇಲೆ ನಮ್ಮನ್ನು ಖಂಡಿತವಾಗಲೂ ಕೂಡ ಅವನು ಬಿಡುವುದಿಲ್ಲ. ಹಾಗಾಗಿ ನಾವು ಅವನಿಂದ ತಪ್ಪಿಸಿಕೊಳ್ಳುವಂಥದ್ದೇ ವಾಸಿ ಎಂಬುದಾಗಿ ಈ ದಾವೀದನು ಆಲೋಚನೆ ಮಾಡಿ ಕೇವಲ 10 ಜನ ಉಪಪತ್ನಿಯರನ್ನು ಅವನ ಮನೆಯಲ್ಲಿಯೇ ಬಿಟ್ಟು ಮಿಕ್ಕಿದವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾನವ. ಕರ್ಕೊಂಡು ಹೋದಾಗ ಮತ್ತೆ ಈ ದಾವೀದನ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿನ ಯಾಜಕರಿಗೆ ಮತ್ತು ದೇವದರ್ಶಿಗಳಿಗೆ ಕರೆಸಿಕೊಂಡು, ನೋಡಪ್ಪ, ನಾನಂತೂ ಊರು ಬಿಟ್ಟು ಮನೆ ಬಿಟ್ಟು ನಾನು ಹೋಗ್ತಾ ಇದ್ದೇನೆ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇನೆ. ಹಾಗಾಗಿ ದೇವರ ಚಿತ್ತವಾದರೆ ಆತನ ಮತ್ತೆ ನನ್ನನ್ನು ತನ್ನ ಬಳಿಗೆ ಏನಂದ್ರೆ ಕರೆಸಿಕೊಳ್ತಾನೆ. ಬಟ್ ನೀವಂತೂ ದೇವಾಲಯದಲ್ಲಿ ಆಗಿರ್ಬೋದು, ಯೆರೂಸಲೇಮಿನಲ್ಲಿ ಆಗಿರ್ಬೋದು, ನೀವು ಚೆನ್ನಾಗಿರ್ಬೇಕು, ನಾನಂತೂ ಈ ರೀತಿಯಲ್ಲಿ ನಾನು ಹೋಗ್ತೇನೆ ಎಂಬುದಾಗಿ ಕೆಲವು ಜನರಿಗೆ ಹೇಳ್ಬಿಟ್ಟು ಆತನು ಹೋಗ್ತಾನೆ. ನಾವು 30ನೇ ವಚನ ಕೂಡ ನಾವು ನೋಡ್ಬೋದು. 15:30 ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ಆ ರೀತಿಯಲ್ಲಿ ಅಂದ್ರೆ ತುಂಬಾ ಕಷ್ಟಪಟ್ಟು ಒಂದು ಕಾಲದಲ್ಲಿ ಸೌಲನಿಂದ ಬಾಧೆ, ಈಗಿನ ಕಾಲದಲ್ಲಿ ಮತ್ತೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ತನ್ನ ಮಗನಾಗಿರ್ತಕ್ಕಂಥ ಅಬ್ಷಾಲೋಮನಿಂದಲೇ ಏನಂತಂದ್ರೆ ಒಂದು ಬಾಧೆನ ಆತನು ಅನುಭವಿಸ್ತದೆ. ಸೊ ಈ ರೀತಿಯಲ್ಲಿ ಅಂತಂದ್ರೆ ದಾವೀದನು ತನ್ನ ಮಗನಾಗಿರ್ತಕ್ಕಂಥ ಅಬ್ಷಾಲೋಮನಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಆತನು ಓಡಿ ಹೋಗ್ತಾನೆ. ಮತ್ತು ಅಬ್ಷಾಲೋಮನು ಕೂಡ ತನ್ನ ತಂದೆಗೆ ವಿರೋಧವಾಗಿ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾ ಇದ್ದಾನೆ ಎಂಬುದನ್ನು ಕೂಡ ನಾವು ಈ ಒಂದು 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ. ಈಗ ನಾವು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊಲೊಮನ್ ದೊರೈಸ್ವಾಮಿ ಎಂಬುವರ ಬಗ್ಗೆ ನಾವು ನೋಡೋಣ. ಇವರು ಆರಂಭಿಕ ಜೀವನ ಹೇಗಿತ್ತಂದ್ರೆ, ಸೊಲೊಮನ್ ದೊರೈಸ್ವಾಮಿ 1917 ಭಾರತದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ. ಸೊಲೊಮನ್ ದೊರೈಸ್ವಾಮಿ 1917 ಜನಿಸಿರ್ತಕ್ಕಂಥ ವ್ಯಕ್ತಿ. ಬಹುಶಃ ಇವರು ಕ್ರೈಸ್ತ ಕುಟುಂಬದಲ್ಲೇ ಜನಿಸಿರ್ತಕ್ಕಂಥ ವ್ಯಕ್ತಿ. ಇವರು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿರೋದ್ರಿಂದ ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಟ್ಟು ಜೀವನ ಮಾಡುವ ಸಂದರ್ಭದಲ್ಲಿ ಸಾಮಾಜಿಕವಾಗಿಯೂ ಮತ್ತು ರಾಜಕೀಯವಾಗಿಯೂ ಇವರು ಬದಲಾವಣೆಯ ಒಂದು ಅವಧಿಯನ್ನು ತಂದ್ರು. ಇವರು ಯಾರು ಅಂತಂದ್ರೆ ಸೊಲೊಮನ್ ದೊರೈಸ್ವಾಮಿರವರು. ಮತ್ತು ಯೇಸು ಕ್ರಿಸ್ತನ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಈ ಒಂದು ಸೊಲೊಮನ್ ದೊರೈಸ್ವಾಮಿ. ಯೇಸು ಸ್ವಾಮಿ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿ ತಮ್ಮ ಜೀವನವನ್ನು ಕ್ರೈಸ್ತ ಸೇವೆಗೆ ಅರ್ಪಿಸಬೇಕೆಂಬ ಬಲವಾದ ಕರೆಯನ್ನು ಅನುಭವಿಸಿದರು. ನಾನು ದೇವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ತನ್ನ ಜೀವಿತವನ್ನೆಲ್ಲ ದೇವರ ಸೇವೆಗಾಗಿ ಅವರು ಮುಡುಪಾಗಿ ಇಟ್ಟರು. ಯುವಕನಾಗಿದ್ದ ಸಂದರ್ಭದಲ್ಲಿ ಅವರು ದೈವಶಾಸ್ತ್ರ ಶಿಕ್ಷಣವನ್ನು ಅನುಸರಿಸಿದರು. ಅಂದ್ರೆ ಬಿಬ್ಲಿಕಲ್ ಥಿಯಾಲಜಿಯನ್ನು ಅವರು ಪಡೆದುಕೊಂಡ್ರು. ಬೈಬಲ್ ಕಾಲೇಜಿನಲ್ಲಿ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಮಾಡಿದರು. ನಂತರದಲ್ಲಿ ಸಭೆಯ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಕೊಂಡಿದ್ರು. ಸಭೆಯಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಸಕ್ರಿಯವಾಗಿ ಅಂತಂದ್ರೆ ಯಾವಾಗಲೂ ಕೂಡ ತೊಡಗಿಕೊಂಡಿದ್ರು. ಪಾರ್ಟ್ ಟೈಮ್ ಆಗಿ ಅವರು ಇರಲಿಲ್ಲ, ಯಾವಾಗಲೂ ಫುಲ್ ಟೈಮ್ ಆಗಿ ಅವರು ಸೇವೆಯನ್ನು ಕೂಡ ಮಾಡ್ತಾ ಇದ್ರು. ಸುವಾರ್ತೆಗಳು ಮತ್ತು ಕ್ರೈಸ್ತ ನಾಯಕರಿಂದ ಪ್ರೇರಿತರಾಗಿ ಅವರು ಸುವಾರ್ತೆನ ಹಂಚಿಕೊಳ್ಳಲು ಮತ್ತು ನಂಬಿಕೆ ಆಧಾರಿತ ಉಪಕ್ರಮಗಳ ಮೂಲಕ ಸಮಾಜವನ್ನು ಉನ್ನತೀಕರಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಯಾರಂದ್ರೆ ಸೊಲೊಮನ್ ದೊರೈಸ್ವಾಮಿ ಎನ್ನುವಂತ ದೈವ ಭಕ್ತರು. ಸೊ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ,
ಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು. ಕ್ರೈಸ್ತ ನಾಯಕರಿಂದ ಪ್ರೇರಿತಗೊಂಡಿದ್ರು. ಯಾಕಂದ್ರೆ ಕ್ರೈಸ್ತ ನಾಯಕರು ಕೆಲವರ ಜೀವಿತವನ್ನು ಇವರು ಮಾದರಿಯಾಗಿ ತೆಗೆದುಕೊಂಡಿದ್ರು. ಸ್ವಾರ್ಥಗಳನ್ನು ಕೇಳುವುದರಿಂದ ಅವರು ತಮ್ಮನ್ನು ತಾವೇ ತನ್ನ ಜೀವಿತವನ್ನು ಸ್ವಾರ್ಥ ಸೇವೆಗಾಗಿ ಅವರು ಮುಡುಪಾಗಿಟ್ಟಿದ್ರು. ಸೊ ಈ ರೀತಿಯಲ್ಲಿ ಅಂತಂದ್ರೆ ಅವರು ಕ್ರಿಸ್ತನಲ್ಲಿ ಏನಂದ್ರೆ ಅಚಲವಾಗಿರತಕ್ಕಂಥ ನಂಬಿಕೆಯನ್ನು ಇಟ್ಟದ್ರಿಂದ ಸಮಾಜವನ್ನು ಉನ್ನತೀಕರಿಸಲು ಮತ್ತು ಸಭೆಯನ್ನು ಅಭಿವೃದ್ಧಿ ಮಾಡುವುದಕ್ಕಾಗಿ ತನ್ನನ್ನು ತಾನು ಸೇವೆಗೆ ತೊಡಗಿಸಿಕೊಂಡನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ 1934ರಲ್ಲಿ ಒಂದು ಆರ್ಥಿಕ ಹಿಂಜರಿತದ ನಡುವೆ ಒಂದು ಫೈನಾನ್ಷಿಯಲ್ ಸಮಸ್ಯೆ ಉಂಟಾದಾಗ 1934ರಲ್ಲಿ ಅವಾಗ ಒಂದು ಕಮಿಟಿ ಏನು ಮಾಡ್ತದೆ ಅಂದ್ರೆ ಒಂದು ಕಾಲೇಜನ್ನು ಮುಚ್ಚಿಬಿಡ್ತದೆ. ಒಂದು ಕಮಿಟಿ, ಅದು ಸೈಮನ್ ಕಮಿಟಿ ಅನ್ನುವಂತ ಒಂದು ಕಮಿಟಿ ಏನು ಮಾಡ್ತದೆ, ಕಾಲೇಜನ್ನು ಮುಚ್ಚಿಬಿಡ್ತದೆ. ಮುಚ್ಚಲು ಶಿಫಾರಸು ಮಾಡಿತು. ಇದು ನೂರಾರು ವಿದ್ಯಾರ್ಥಿಗಳನ್ನು ನಿರಾಶೆಗೊಳಿಸುತ್ತಿದ್ದು. ಕಾಲೇಜು ಮುಚ್ಚಿದ ಮೇಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಅದು ಏನಾಗ್ತದೆ, ಇದು ನಿರಾಶೆ ಆಗ್ತದೆ. ಆದಾಗ್ಯೂ ಅವ್ರೇನ್ ಮಾಡ್ತಾರ ಅಂತಂದ್ರೆ 1964ರಲ್ಲಿ ತಿರುಚಿ ಮತ್ತು ತಂಜೂರಿನ ಬಿಷಪ್ ಪಾತ್ರವನ್ನು ವಹಿಸಿಕೊಂಡರು ಎಂಬುದನ್ನು ನಾವು ನೋಡ್ತೀವಿ. 1964ರಲ್ಲಿ ಫಸ್ಟ್ ಅವರು ಯುವಕರಾಗಿದ್ದಾಗ ಸುವಾರ್ತೆಯನ್ನು ಸಾರ್ತಾ ಇದ್ರು. ಸಭೆಗಳಲ್ಲಿ ಏನಂತಂದ್ರೆ ಸಕ್ರಿಯವಾಗಿ ತೊಡಗಿಕೊಂಡಿದ್ರು. ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರು. ಇಷ್ಟೆಲ್ಲ ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸಭಾಪಾಲಕರಾಗಿ ಸೇವೆ ಮಾಡುವ ಸಂದರ್ಭದಲ್ಲಿ ಇವರು 1964ರಲ್ಲಿ ತಿರುಚಿ ಮತ್ತು ತಂಜಾವೂರಿನ ಆ ಪ್ರಾಂತದಲ್ಲಿ ಬಿಷಪ್ ಒಂದು ಪಾತ್ರವನ್ನು ಅವರು ವಹಿಸಿಕೊಂಡ್ರು. ಬಿಷಪ್ ಆಗಿ ಅವರು ನೇಮಕಗೊಂಡ ನಂತರ ಈ ಸೊಲೊಮನ್ ದೊರೆಸ್ವಾಮಿರವರು ಆ ಒಂದು ಸಂಸ್ಥೆ ಅಂದ್ರೆ ಮುಚ್ಚಲ್ಪಟ್ಟಿರ್ತಕ್ಕಂಥ ಸಂಸ್ಥೆಯನ್ನು ಪುನರುಜ್ಜೀವನಗೊಳಿಸಿದ್ರು. ಮತ್ತೆ ಪುನಃ ಅದನ್ನು ಓಪನ್ ಮಾಡಿದ್ರು. 20 ಎಕರೆಗಳಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣವನ್ನು ಮಾಡಿದ್ರು. ಅವರು 20 ಎಕರೆಗಳಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣ ಮಾಡಿದ್ರು ಮತ್ತು ಮೇಲ್ವಿಚಾರಣೆ ಮಾಡಿದ್ರು. ಅಂದ್ರೆ ತಾವೇ ನೇತೃತ್ವವನ್ನು ವಹಿಸಿದ್ರು ಆ ಒಂದು ಕಾಲೇಜನ್ನು ಪುನಃ ಸ್ಥಾಪನೆ ಮಾಡುವುದಕ್ಕಾಗಿ. ಕಾಲೇಜಿನ ಭೂದೃಶ್ಯವನ್ನು ಪರಿವರ್ತನೆ ಮಾಡಿದ್ರು ಇವರು. ಮತ್ತು ವಿದ್ಯಾರ್ಥಿಗಳು ಮತ್ತು ನೋಡುಗರಲ್ಲಿ ಹೆಮ್ಮೆಯನ್ನು ತುಂಬಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಈ ಸೊಲೊಮನ್ ದೊರೆಸ್ವಾಮಿ. ಯಾಕಂದ್ರೆ ದೇವರು ತನಗೆ ಕೊಡಲ್ಪಟ್ಟಿರ್ತಕ್ಕಂಥ ಕೆಲಸದಲ್ಲಿ ತುಂಬಾ ಶ್ರೇಷ್ಠ ವ್ಯಕ್ತಿಯಾಗಿ ಅವರು ಏನಂತಂದ್ರೆ ಸೇವೆ ಮಾಡಿದ್ರು ಎಂಬುದಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಬಲ ನಂಬಿಗಸ್ತನಾದ ಒಳ್ಳೆ ಆಳು ತರ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮುಚ್ಚಲ್ಪಟ್ಟಿರ್ತಕ್ಕಂಥ ಕಾಲೇಜು ಅದನ್ನ ಮತ್ತೆ ಪುನಃ ಸ್ಥಾಪನೆ ಮಾಡ್ತಾರೆ. 20 ಎಕರೆಗಳಲ್ಲಿ ಅನೇಕ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ, ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಮತ್ತೆ ಆಮೇಲೆ ತಾವೇ ಸ್ವತಃ ಮೇಲ್ವಿಚಾರಣೆ ಕೂಡ ವಹಿಸ್ತಾ ಇದ್ದಾರೆ. ಭೂದೃಶ್ಯವನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ನೋಡುಗರಲ್ಲಿ ಹೆಮ್ಮೆಯನ್ನು ತುಂಬಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಈ ಸೊಲೊಮನ್ ದೊರೆಸ್ವಾಮಿ. ಇವರು ಒಂದು ದೃಷ್ಟಿಕೋನ ಹೇಗಿತ್ತಂದ್ರೆ, ಮೊದಲನೇದಾಗಿ ಆಧ್ಯಾತ್ಮಿಕತೆ, ಎರಡನೇದಾಗಿ ಆರ್ಥಿಕತೆ ಮತ್ತು ಮೂರನೇದಾಗಿ ಶೈಕ್ಷಣಿಕ. ಈ 3 ವಿಚಾರಗಳಲ್ಲಿ ತುಂಬಾ ಫೋಕಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಈ ಸೊಲೊಮನ್ ದೊರೆಸ್ವಾಮಿ. ಇವ್ರು ಫಸ್ಟ್ ಆಧ್ಯಾತ್ಮಿಕ ಅಂದ್ರೆ ಸ್ಪಿರಿಚುವಲ್ ಕಡೆಗೆ ಇವರು ಫೋಕಸ್ ಮಾಡ್ತಾರೆ. ಎರಡನೇದಾಗಿ ಆರ್ಥಿಕ ಫೈನಾನ್ಷಿಯಲ್ ಕಡೆಗೆ ಇವರು ಫೋಕಸ್ ಮಾಡ್ತಾರೆ. ಮೂರನೇದಾಗಿ ಶೈಕ್ಷಣಿಕ ಅಂದ್ರೆ ಎಜುಕೇಶನ್ ಕಡೆಗೆ. ಆರ್ಥಿಕ ಮತ್ತು ಶೈಕ್ಷಣಿಕ ಈ 3 ಕಡೆಗಳಲ್ಲಿ ಇವ್ರು ಫೋಕಸ್ ಮಾಡ್ತಾರೆ. ಮನುಷ್ಯರಿಗೆ ಬೇಕಾಗಿರುವಂತದ್ದು ಇದೆ. ಮನುಷ್ಯರಿಗೆ ಬೇಕಾಗಿರುವಂತ ಫಸ್ಟ್ ಇದೆ. ಸೊ ಈ 3 ವಿಚಾರಗಳಲ್ಲಿ ಈ ಸೇವಕರು ತುಂಬಾ ಡೆವಲಪ್ ಮಾಡ್ತಾ ಇದ್ದಾರೆ. ಈ 3 ವಿಚಾರಗಳಲ್ಲಿ ಆಧ್ಯಾತ್ಮಿಕವನ್ನು ಡೆವಲಪ್ ಮಾಡ್ತಾರೆ, ಆರ್ಥಿಕವನ್ನು ಡೆವಲಪ್ ಮಾಡ್ತಾರೆ, ನಂತರದಲ್ಲಿ ಶೈಕ್ಷಣಿಕವನ್ನು ಕೂಡ ಇವರು ಡೆವಲಪ್ ಮಾಡ್ತಾರೆ. ಯಾರಿಂದ ಇವರು ಡೆವಲಪ್ ಮಾಡ್ತಾರೆ ಅಂದ್ರೆ ಜರ್ಮನ್ ದೇಶದವರ ಒಂದು ನೆರವಿನೊಂದಿಗೆ ಇವರು ಡೆವಲಪ್ ಮಾಡ್ತಾರೆ. ನಂತರದಲ್ಲಿ ಅದು ಮಾತ್ರವಲ್ಲದೆ ಕೂಡ ಹಿಂದುಳಿದಿರತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಸುಮಾರು 40 ಮನೆಗಳನ್ನ ಕಟ್ಟಿಸಿಕೊಡ್ತಾರೆ. 40 ಮನೆಗಳನ್ನು ಕಟ್ಟಿಸಿ ನಂತರದಲ್ಲಿ ತಮಿಳು ಸಾಹಿತ್ಯದ ಬಗ್ಗೆ ಉತ್ಸಾಹ ಭರಿತರಾಗಿರ್ತಕ್ಕಂಥ ಒಬ್ಬ ವಕೀಲರಾಗಿದ್ರು ಇವರು.
ವಕೀಲರು ಕೂಡ ಹಾಗಿದ್ರು. ಹಿಂದುಳಿದಿರತಕ್ಕಂಥ ವ್ಯಕ್ತಿಗಳಿಗೆ 40 ಮನೆಗಳನ್ನು ಕೂಡ ಇವರು ಕೊಟ್ಟರು ಇವರು. ನಂತರದಲ್ಲಿ 1981ರಲ್ಲಿ ವಿಶ್ವ ತಮಿಳು ಕ್ರೈಸ್ತ ವೇದಿಕೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಯವರು. ನಂತರದಲ್ಲಿ ಕ್ರೈಸ್ತ ಶಿಕ್ಷಣ, ಭಾರತದಲ್ಲಿ ಕ್ರೈಸ್ತ ನಂಬಿಕೆ ಮತ್ತು ನನ್ನ ಕಣ್ಣುಗಳು ಅವನ ಮಹಿಮೆಯನ್ನು ಕಂಡವು ಎನ್ನುವಂತ ಕೆಲವೊಂದು ಪುಸ್ತಕಗಳನ್ನು ಕೂಡ ಇವರು ರಚನೆ ಮಾಡಿದರು. ಭಾರತದಲ್ಲಿ ಕ್ರೈಸ್ತ ಶಿಕ್ಷಣ, ಕ್ರೈಸ್ತ ನಂಬಿಕೆ, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪುಸ್ತಕಗಳನ್ನು ಕೂಡ ಇವರು ರಚನೆ ಮಾಡಿದರು. ನಂತರದಲ್ಲಿ 1992ರಲ್ಲಿ ಈ ದಿನದಂದು ಅವರು ಏನು ಮಾಡಿದಾರೆ ಅಂದ್ರೆ 1992ರಲ್ಲಿ ನಿಧನರಾಗ್ತಾರೆ. ಅವರ ಒಂದು ದೃಢ ಸಂಕಲ್ಪ ಅಂದ್ರೆ ಅಚಲವಾಗಿರ್ತಕ್ಕಂಥ ಸಮರ್ಪಣೆಗೆ ಸಾಕ್ಷಿಯಾಗಿ ನಿಂತಿತ್ತು. ಅವರ ಅಂತಿಮ ವಿಶ್ರಾಂತಿ ಸ್ಥಳ ಮತ್ತು ನಂಬಿಕೆಯ ಮೂಲಕ ಪುನರುತ್ಥಾನದ ಸಂಕೇತವಾಗಿ ಸೇವೆ ಸಲ್ಲಿಸಿತು. ಅಂತಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಮತ್ತೆ ಎಲ್ಲಾ ಮುಚ್ಚಲ್ಪಟ್ಟಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಬಿದ್ದೋಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಮತ್ತೆ ಪುನರಾವರ್ತನೆ ಅವರು ಪುನರುಜ್ಜೀವನಗೊಳಿಸ್ತಾರೆ. ಸೊ ಆ ರೀತಿಯಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಸೊಲೊಮನ್ ದೊರೈಸ್ವಾಮಿ ಅವರು. ಹಾಗಾಗಿ ಅವರ ಜೀವನದಲ್ಲಿ ಒಂದು ವಚನ ತುಂಬಾ ಸಾಕ್ಷಿಯಾಗಿದೆ. ಏನಂತಂದ್ರೆ 2 ತಿಮೋತಿ 2ನೇ ಅಧ್ಯಾಯಕ್ಕೆ ನಾವು ತೆಗೆಯೋಣ. ಅವರ ಜೀವನದಲ್ಲಿ ಒಂದು ವಚನ 2 ತಿಮೋತಿ 2ನೇ ಅಧ್ಯಾಯ 1-2 ಕೂಡ ನಾನು ಓದ್ತೇನೆ. ಇಲ್ಲಿ ಭಕ್ತನಾಗಿರ್ತಕ್ಕಂಥ ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂಬುದಾಗಿ ಭಕ್ತನಾಗಿರ್ತಕ್ಕಂಥ ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ನೀನ್ ನನ್ನಿಂದ ಏನಾದ್ರೂ ಹೊಂದಿಕೊಂಡಿದೆಯಲ್ಲ, ದೈವ ವಾಕ್ಯಗಳಾಗಿರ್ಬೋದು, ದೈವ ಸಂದೇಶವನ್ನಾಗಿರ್ಬೋದು, ಇತರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀನು ಕೂಡ ಒಂದಾನೊಂದು ಕಾಲದಲ್ಲಿ ಇತರರಿಗೆ, ನಂಬಿಗಸ್ತ ಮನುಷ್ಯರಿಗೆ ಕೂಡ ಒಪ್ಪಿಸಿಕೊಡ್ಬೇಕು ಎಂಬುದಾಗಿ. ಎಸ್, ದೇವರ ಸೇವೆ ಅನ್ನುವಂಥದ್ದು ಅದು ಅಲ್ಲಿಗೆ ಒಬ್ಬ ವ್ಯಕ್ತಿಯ ಹೊರಗಡೆ ನಿಂತು ಹೋಗುವಂಥದ್ದಲ್ಲ, ಅದು ಕಂಟಿನ್ಯೂ ಆಗಬೇಕದು. ಆಗ ಕಂಟಿನ್ಯೂ ಆಗಬೇಕಂತಂದ್ರೆ ಆ ವೃತ್ತಿ, ಆ ಕೆಲಸ ಮತ್ತೊಬ್ಬ ದೈವ ಸೇವಕರಿಗೆ, ದೈವ ಶಕ್ತರಾದ ಕ್ರಿಸ್ತನ ನಂಬಿಕೆಯಾಗಿರ್ತಕ್ಕಂಥ ಮನುಷ್ಯರಿಗೆ ಒಪ್ಪಿಸಿಕೊಡ್ಬೇಕು ಎಂಬುದಾಗಿ. ಅದೇ ಪ್ರಕಾರವಾಗಿ ಸೊಲೊಮನ್ ದೊರೈಸ್ವಾಮಿರವರು ಕೂಡ ತಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಜವಾಬ್ದಾರಿ ಕೂಡ ಮತ್ತೊಬ್ಬ ನಂಬಿಗಸ್ತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದನ್ನು ಹಸ್ತಾಂತರಿಸಿದರು, ಅದನ್ನು ಒಪ್ಪಿಸಿಕೊಟ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಈ ರೀತಿಯಲ್ಲಿ ಅವನು ಮಾಡಿರ್ತಕ್ಕಂಥ ವ್ಯಕ್ತಿ. ನಂತರದಲ್ಲಿ ಅವರು ಸುವಾರ್ಥ ಬೋಧನೆಗೆ ತುಂಬಾ ಬದ್ಧತೆಯನ್ನು ಕೊಡ್ತಾ ಇದ್ರು. ತಮ್ಮ ದೈನಂದಿನ ಜೀವನದಲ್ಲಿ ತಾವು ಸುವಾರ್ಥನ ಹೇಗೆ ಹಂಚಿಕೊಳ್ಳಬಹುದು ಎಂಬುದಾಗಿ ಅವರು ಆಲೋಚನೆ ಮಾಡಿದಾಗ ಅವರು ಏನಂತಾರೆ, ಕ್ರಿಯೆಗಳ ಮೂಲಕವಾಗಿ ಕ್ರಿಸ್ತನ ಪ್ರೀತಿಯನ್ನು ಸಾರ್ತಾ ಇದ್ರು. ಕ್ರಿಯೆಗಳ ಮೂಲಕವಾಗಿ ಮತ್ತು ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅವರು ಕೂಡ ಮಾಡ್ತಾ ಇದ್ರು. ಆಗ ಕೊನೆಯ ಕಾಲಘಟ್ಟದಲ್ಲಿ ದೇವರ ಮಾತುಗಳನ್ನು ಯಾವ ರೀತಿ ಹಂಚಿಕೊಳ್ಬೇಕಂದ್ರೆ ಕ್ರಿಯೆಗಳ ಮೂಲಕವಾಗಿ ಹಂಚ್ತಾ ಇದ್ರು. ಸೊ ನಂತರದಲ್ಲಿ 1992ರಲ್ಲಿ ಕೊನೆಯದಾಗ ಅವರು ಮರಣವನ್ನು ಹೊಂದಿ ಇಹಲೋಕವನ್ನು ತ್ಯಜಿಸಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂತಹ ಏನಂತಂದ್ರೆ ಅಚಲ ವ್ಯಕ್ತಿ ಆಗಿರ್ತಕ್ಕಂಥ ವ್ಯಕ್ತಿ ಸೊಲೊಮನ್ ದೊರೈಸ್ವಾಮಿರವರು. ಸೊ ತನಗೆ ಕೊಡಲ್ಪಟ್ಟಿರ್ತಕ್ಕಂಥ ಕೆಲಸವನ್ನು ಅದನ್ನೆಲ್ಲ ಕೂಡ ಏನಂದ್ರೆ ಡಬಲ್ ಆಗಿ ಮಾಡಿದ್ರು. ಬಿದ್ದೋಗಿರ್ತಕ್ಕಂಥ ಏನಂದ್ರೆ ಕಾಲೇಜ್ಗಳಾಗಿರ್ಬೋದು, ಸಭೆಗಳಾಗಿರ್ಬೋದು, ಇವೆಲ್ಲಗಳನ್ನು ಕೂಡ ಅವರು ತಮ್ಮ ಕೈಯಿಂದ ಮತ್ತೆ ಪುನರುಜ್ಜೀವನಗೊಳಿಸಿದ್ರು. ಹಾಗಾಗಿ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ನಾವು ಕೂಡ ಬಲ ನಂಬಿಗಸ್ತರಾದ ಒಳ್ಳೆಯ ಹಾಳು ತರ ನಾವು ಸೇವೆ ಮಾಡಿ ನಾವು ದೇವ ರಾಜ್ಯದಲ್ಲಿ ನಾವು ಕೂಡ ಪ್ರವೇಶವನ್ನು ಪಡೆದುಕೊಳ್ಳುವರಾಗಿರಬೇಕು. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಕೊನೆಯದಾಗ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮುಕ್ತಾಯ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಭಕ್ತರ ಜೀವಿತಗಳನ್ನು ಕೂಡ ಅನೇಕ ತಿಂಗಳುಗಳಿಂದ ನಾವು ನೋಡುವರಾಗಿದ್ದೇವೆ ಸ್ವಾಮಿ. ಕರ್ತನೆ, ಅವರೆಷ್ಟೋ ಕಷ್ಟಪಟ್ಟು ಕರ್ತನೆ ಅವರು ಸೇವೆಯನ್ನು ಮುಂದುವರಿಸಿಕೊಂಡು ಅನೇಕ ಸಭೆಗಳನ್ನು ಕಟ್ಟುತ್ತಾ, ಅನೇಕ ಕಾಲೇಜುಗಳನ್ನು ತೆರೆಯುತ್ತಾ, ಅನೇಕ ಆಸ್ಪತ್ರೆಗಳನ್ನು ತೆರೆಯುತ್ತಾ ಕರ್ತನೆ ಪ್ರತಿಯೊಬ್ಬ
ಭಕ್ತನು ಕರ್ತನೆ, ಸೇವಕರು ಕೂಡ ಆಧ್ಯಾತ್ಮಿಕ ಕಡೆಗೆ ಗಮನ ಕೊಡುತ್ತಾ, ಆರ್ಥಿಕ ಕಡೆಗೆ ಗಮನ ಕೊಡುತ್ತಾ, ಶೈಕ್ಷಣಿಕ ಕಡೆಗೆ ಗಮನ ಕೊಡುತ್ತಾ ಮತ್ತು ಸಾಮಾಜಿಕದ ಕಡೆಗೆ ಗಮನ ಕೊಡುತ್ತಾ ಈ ಎಲ್ಲಾ ವಿಚಾರಗಳಲ್ಲಿ ಕೂಡ ಜನರನ್ನು ಡೆವಲಪ್ಮೆಂಟ್ ಮಾಡುವುದರಲ್ಲಿ ಅವರು ಮುಂದುವರಿತಾ ಬಂದರು ಸ್ವಾಮಿ. ಅದೇ ಪ್ರಕಾರ ನಾವುಗಳು ಕೂಡ ಸ್ವಾಮಿ, ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ನಾವು ಕೂಡ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡುವುದರಲ್ಲಿ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ, ನೀವು ನಮಗೆ ಒಳ್ಳೆ ಆಲೋಚನೆಗಳನ್ನು, ಒಳ್ಳೆ ಮನಸ್ಸನ್ನು ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ. ನಮಗೆ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕೊಡಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಮತ್ತು ವಿಶೇಷವಾಗಿ ನಮ್ಮ ಕಲ್ವರಿ ಚಾಪಲ್ ಸಂಸ್ಥೆಯನ್ನು ನೀವು ಅಭಿವೃದ್ಧಿಪಡಿಸಿರಿ, ಆಶೀರ್ವಾದ ಮಾಡ್ರಿ. ಮತ್ತು ನಿರ್ದೇಶಕರನ್ನು, ಉಪನಿರ್ದೇಶಕರನ್ನು, ನಮ್ಮ ಕರ್ತನೆ ಕೊಪ್ಪಳದಲ್ಲಿ ಪಾಸ್ಟರ್ ನವನೀತ್ ಕುಮಾರ್ ಐನವರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ, ನಮ್ಮ ಸಂಸ್ಥೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆ ಕರ್ತನೆ, ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದೆ ಸ್ವಾಮಿ, ಅಲ್ಲೆಲ್ಲ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಇರಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಈ ಒಂದು ಜೂಮ್ ಆಪ್ ನಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಕರ್ತನ ಸದಸ್ಯರನ್ನು ಮತ್ತು ಕರ್ತನೆ ಮತ್ತು ವಿಶ್ವಾಸಿಗಳನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್.